ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಮ್ಮ ಹೊಸ ಚಾನಲ್ ಗುರು ಡಿವೋಷ್ನಲ್ ಟಾಕ್ಸ್ ಚಾನಲಿನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ ಚಾನಲ್ ಮೇಲೂ ಕೂಡ ನೀವು ಪ್ರೀತಿ ಆಶೀರ್ವಾದ ತೋರಿಸಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ದಿನ ತುಂಬ ವಿಶೇಷವಾಗಿ ಸ್ನೇಹಿತರೆ ನಮಗೆ ಈ 6 ರಾಶಿಗಳ ಒಂದು ಫಲಾನುಫಲಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆಂದರೆ ಇದೇ 18ನೇ ತಾರೀಕು ನಮಗೆ ಚಂದ್ರಗ್ರಹಣ ಬರ್ತಾ ಇದೆ. ಚಂದ್ರಗ್ರಹಣದಿಂದ ಯಾವ ರಾಶಿ ಎಷ್ಟೆಲ್ಲ ಒಂದು ಸಂತೋಷವನ್ನು ಪಡುತ್ತೆ, ಅವರ ಹಣೆ ಬರಹ ಯಾವ ರೀತಿ ಬದಲಾಗುತ್ತೆ, ಹಾಗೂ ಚಂದ್ರಗ್ರಹಣದ ಒಂದು ಕಾಲಮಾನ ಅಂದರೆ ಬೆಳಗ್ಗೆ ಯಾವ ಸಮಯದಲ್ಲಿ ಗೋಚರಿಸುತ್ತೆ, ಅದರಿಂದ ಆಗುವ ಪ್ರಭಾವಗಳು ಯಾವ ಥರ ಇರುತ್ತೆ, ಇದನ್ನೆಲ್ಲ ಈ ವಿಡಿಯೋವಿನಲ್ಲೇ ತಿಳ್ಕೊಳ್ಳೋಣ. ನಾವು ಜ್ಯೋತಿಷ್ಯ ಶಾಸ್ತ್ರಗಳನ್ನು ಹಾಗೂ ಸಂಖ್ಯಾಶಾಸ್ತ್ರಗಳನ್ನು ನಮ್ಮ ಹಿಂದೂ ಶಾಸ್ತ್ರಗಳ ಪ್ರಕಾರ ಬಹಳ ಮುಖ್ಯವಾಗಿ ಪರಿಗಣನೆಗೆ ತಗೊಳ್ಳೋದ್ರಿಂದ ನಮ್ಮ ಒಂದು ಗ್ರಹಣದ ಕಾಲಮಾನ ಬೆಳಗ್ಗೆ ಬರುತ್ತೆ ಸ್ನೇಹಿತರೆ. ಚಂದ್ರಗ್ರಹಣ ಇರೋದು ನಮಗೆ, ಆದರೆ ಬೆಳಗ್ಗೆ 6:12ಕ್ಕೆ ಪ್ರಾರಂಭ ಆಗುತ್ತೆ, 10:17ಕ್ಕೆ ಮುಕ್ತಾಯ ಆಗುತ್ತೆ. ಅಂದರೆ ಇದರ ಕಾಲಮಾನ ಬಂದು 4 ಗಂಟೆ 5 ನಿಮಿಷಗಳ ಕಾಲ ಇರೋದರಿಂದ, ಎಲ್ಲ ಧರ್ಮದವರು ಇರೋದರಿಂದ, ಧರ್ಮಗಳ ಮಹತ್ವವನ್ನು ನಾವು ಹೊಂದಿರುವ ಕಾರಣಗಳಿಂದ ಈ ಸಮಯದಲ್ಲಿ ಯಾವುದೇ ಒಂದು ಶುಭ ಸಮಾಚಾರಗಳು, ಶುಭ ಕಾರ್ಯಗಳನ್ನು ನಾವು ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಆದರೆ ಈ ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸದಿದ್ದರೂ ಸಹ ಅದರಿಂದ ಉಂಟಾಗುವ ಪರಿಣಾಮ ಮಾತ್ರ ಎಲ್ಲರಿಗೂ ಆಗುತ್ತದೆ. ಮುಖ್ಯವಾಗಿ ಈ ಚಂದ್ರಗ್ರಹಣದಿಂದ ಕೆಲ ರಾಶಿಗಳ ಅನೇಕ ಲಾಭಗಳು ಸಿಗುತ್ತದೆ, ಜೀವನದಲ್ಲಿ ನೆಮ್ಮದಿ ಸಿಗುತ್ತದೆ. ಹಾಗಾದರೆ ಚಂದ್ರಗ್ರಹಣದಿಂದ ಯಾವ ರಾಶಿಯವರಿಗೆ ಅದೃಷ್ಟ ಕೈ ಹಿಡಿಯುತ್ತದೆ ಎಂದು ನಾವು ಈ ವಿಡಿಯೋವಿನಲ್ಲೇ ತಿಳ್ಕೊಳ್ಳೋಣ. 6 ರಾಶಿಯವರಿಗೆ ಇರುತ್ತೆ ಸ್ನೇಹಿತರೆ. ಈ ಚಂದ್ರಗ್ರಹಣದ ಒಂದು ಎಫೆಕ್ಟ್ ಮಾತ್ರ ನಮಗೆ ಏನು ಬರೋದಿಲ್ಲ. ಅಂದರೆ 18ನೇ ತಾರೀಕು ಇದೆ ಚಂದ್ರಗ್ರಹಣ. ಯುರೋಪು, ಏಷ್ಯಾ, ಆಫ್ರಿಕಾ ಮತ್ತು ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಪೆಸಿಫಿಕ್, ಅಟ್ಲಾಂಟಿಕ್, ಹಿಂದೂ ಮಹಾಸಾಗರ ಚಂದ್ರಗ್ರಹಣ ಈ ಪ್ರದೇಶಗಳಲ್ಲಿ ವೀಕ್ಷಣೆ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ. ಈಗ ನಾವು ರಾಶಿ ಫಲಗಳನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. 6 ರಾಶಿಗಳಿಗೆ ಯಾವ ಥರ ಅದೃಷ್ಟ ಇದೆ ಅಂತ ತಿಳ್ಕೊಳ್ಳೋದಾದರೆ, ಮೊದಲು ಮೇಷರಾಶಿಯವರಿಗೆ ಈ ಸಮಯದಲ್ಲಿ ಪ್ರಮುಖ ಕಾರ್ಯಗಳು ಮತ್ತು ವ್ಯವಹಾರಗಳಲ್ಲಿ ಸ್ವಲ್ಪ ಪ್ರಯತ್ನದಿಂದ ಪೂರ್ಣಗೊಳ್ಳುತ್ತವೆ. ಅಂದರೆ ನಾವು ಪ್ರಯತ್ನ ಮಾಡಲೇಬೇಕು. ಆದಾಯ ಮತ್ತು ಆರೋಗ್ಯಕ್ಕೆ ಕೊರತೆ ಏನೂ ಇರೋದಿಲ್ಲ. ಗಣ್ಯರಿಂದ ನಮಗೆ ಮನ್ನಣೆ ಮತ್ತು ಗೌರವ ಸಿಗುವ ಒಂದು ಸಮಯ ಅಂತ ಹೇಳಬಹುದು. ಅಧಿಕಾರಿಗಳು ನಿಮ್ಮ ವೃತ್ತಿ ಮತ್ತು ಉದ್ಯೋಗಗಳಲ್ಲಿ ಹೊಸ ಜವಾಬ್ದಾರಿಗಳನ್ನು ಕೊಡ್ತಾರೆ. ವ್ಯಾಪಾರಗಳು ಉತ್ಸಾಹ ಮತ್ತು ಬುದ್ಧಿವಂತಿಕೆಯಿಂದ ಮುನ್ನಡೆಸ್ಕೊಂಡೋದ್ರೆ ಇದರಿಂದ ತುಂಬ ಅನುಕೂಲಕರ ಫಲಿತಾಂಶಗಳು ನಿಮ್ಮದಾಗುತ್ತೆ. ಸ್ವಂತ ಕಾರ್ಯಗಳನ್ನು ಪೂರ್ಣಗೊಳಿಸಲು ಇದು ತುಂಬ ಒಳ್ಳೆಯ ಸಮಯ ಅಂತ ಹೇಳಬಹುದು. ಇನ್ನು ವೃಷಭ ರಾಶಿ ಅವ್ರಿಗೆ ಯಾವ ಥರ ಇದೆ ಈ ಸಮಯದಲ್ಲಿ ಅಂದರೆ, ಬಾಕಿ ಉಳಿದಿರುವ ಎಲ್ಲ ಕೆಲಸಗಳು ಪೂರ್ಣ ಆಗುತ್ತೆ. ಬಂಧುಗಳಿಂದ ಶುಭ ವಾರ್ತೆಗಳು ಬರುತ್ತೆ. ವೃತ್ತಿ ಮತ್ತು ವ್ಯಾಪಾರದಲ್ಲಿ ಸ್ವಲ್ಪ ಪ್ರಗತಿ ಇರುತ್ತದೆ. ಕೆಲಸದ ವಾತಾವರಣವು ಅನುಕೂಲವಾಗಿರುತ್ತದೆ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ವಿದ್ಯಾರ್ಥಿಗಳು ಸುಲಭವಾಗಿ ಯಶಸ್ಸು ಸಾಧಿಸುತ್ತಾರೆ. ಪ್ರೇಮ ವ್ಯವಹಾರಗಳಲ್ಲಿ ಮುನ್ನಡೆಯುವಿರಿ. 1 ಅಥವಾ 2 ಶುಭ ಬೆಳವಣಿಗೆಗಳು ನಡೆಯುತ್ತೆ ಈ ರಾಶಿಯವರಿಗೆ, ಅಂದರೆ ವೃಷಭ ರಾಶಿಯವರಿಗೆ. ಇನ್ನು ಕಟಕ ರಾಶಿ ಅಂದರೆ, ಈ ಸಮಯದಲ್ಲಿ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸುವತ್ತ ನಾವು ಗಮನ ಹರಿಸಿದ್ರೆ ಹೆಚ್ಚುವರಿ ಆದಾಯ ಪ್ರಯತ್ನಗಳಿಂದ ಸಾಧ್ಯ ಆಗುತ್ತೆ. ಮೇಲಿನ ಹೆಚ್ಚಿನ ಗಮನ ವೃತ್ತಿ ಮತ್ತು ವ್ಯವಹಾರಗಳಲ್ಲಿ ಕೆಲವು ಸಮಸ್ಯೆಗಳು ಅನಿರೀಕ್ಷಿತವಾಗಿ ಬಗೆಹರಿಯುತ್ತವೆ. ಆಧ್ಯಾತ್ಮಿಕ ಚಿಂತನೆ ಹೆಚ್ಚುತ್ತದೆ. ಬಾಲ್ಯದ ಸ್ನೇಹಿತರಿಂದ ತುಂಬ ವಿಶೇಷವಾಗಿ ನಿರೀಕ್ಷಿತ ಬೆಂಬಲ ದೊರೆಯುತ್ತೆ. ಕುಟುಂಬದಲ್ಲಿ ಅನುಕೂಲಕರ ವಾತಾವರಣವಿದೆ. ಆರೋಗ್ಯವು ತುಂಬ ಅನುಕೂಲಕರವಾಗಿರುತ್ತದೆ. ಆಕಸ್ಮಿಕವಾಗಿ ಒಳ್ಳೆಯ ಸುದ್ದಿಗಳು ನಿಮಗೆ ಕೇಳಿ ಬರುತ್ತಾ ಇರುತ್ತೆ ಸ್ನೇಹಿತರೆ. ಇನ್ನು ಕನ್ಯಾ ರಾಶಿಯವರಿಗೆ ಈ ಸಮಯದಲ್ಲಿ ವಿದೇಶದಲ್ಲಿ ನೆಲೆಸಿರುವಂಥ ಮಕ್ಕಳಿಂದ ನಿರೀಕ್ಷಿತ ಮಾಹಿತಿ ದೊರೆಯಲಿದೆ. ಪ್ರಮುಖ ವ್ಯವಹಾರಗಳು ಸಮಯಕ್ಕೆ ಪೂರ್ಣಗೊಳ್ಳುತ್ತವೆ ಮತ್ತು ಯಾವುದೇ ಪ್ರಯತ್ನವು ಯಶಸ್ವಿಯಾಗುತ್ತದೆ.
ಕುಟುಂಬದಲ್ಲಿ ಶುಭ ಬೆಳವಣಿಗೆಗಳು ನಡೆಯುತ್ತೆ. ಹಣಕಾಸಿನ ವ್ಯವಹಾರಗಳು ಉತ್ತೇಜಕವಾಗಿರುತ್ತೆ. ಕಾರ್ಯಗಳು ಸಕಾಲದಲ್ಲಿ ಪೂರ್ಣಗೊಳ್ಳುತ್ತವೆ. ವೃತ್ತಿ ಮತ್ತು ಉದ್ಯೋಗಗಳಲ್ಲಿ ಆದ್ಯತೆ ಹೆಚ್ಚಾಗಲಿದೆ ಕನ್ಯಾ ರಾಶಿಯವರಿಗೆ. ಇನ್ನು ತುಲಾರಾಶಿ ಸ್ನೇಹಿತರೆ, ತುಲಾರಾಶಿಯವರಿಗೆ ವ್ಯಾಪಾರಗಳು ತೃಪ್ತಿಕರವಾಗಿ ಮುನ್ನಡೆಯುತ್ತವೆ. ಆರೋಗ್ಯ ಮತ್ತು ಆದಾಯದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ವಿದ್ಯಾರ್ಥಿಗಳು ನಿರೀಕ್ಷಿತ ಪ್ರಗತಿ ಸಾಧಿಸ್ತಾರೆ. ಪ್ರೇಮ ವ್ಯವಹಾರಗಳು ಸಂತೋಷದಿಂದ ಇರುತ್ತವೆ. ಯೋಜಿತ ಕೆಲಸಗಳು ಯೋಜಿತ ರೀತಿಯಲ್ಲೇ ಪೂರ್ಣಗೊಳ್ಳುತ್ತವೆ. ಸ್ನೇಹಿತರೆ, ಹಣಕಾಸಿನ ಸಮಸ್ಯೆಗಳ ಒತ್ತಡವು ಬಹಳವಾಗಿ ನಿಮಗೆ ಕಡಿಮೆಯಾಗುತ್ತೆ. ಆದಾಯ ಹೆಚ್ಚಿಸುವ ಪ್ರಯತ್ನ ಮುಂದುವರಿಯುತ್ತೆ. ಅಂದರೆ ನಿಮಗೆ ಆದಾಯ ತುಂಬ ಚೆನ್ನಾಗಿ ಹೆಚ್ಚಾಗುತ್ತೆ. ಇನ್ನು ಧನಸ್ಸು ರಾಶಿಯವರಿಗೆ ಈ ಸಮಯದಲ್ಲಿ ವೃತ್ತಿ ಮತ್ತು ವ್ಯಾಪಾರದಲ್ಲಿ ನಷ್ಟ ಕಡಿಮೆಯಾಗುವ ಸಾಧ್ಯತೆ ಇದೆ. ಬರಬೇಕಾದ ಹಣ ಸಕಾಲದಲ್ಲಿ ಸಿಗುವ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಪ್ರಮುಖ ಕಾರ್ಯಗಳು ತ್ವರಿತವಾಗಿ ಪೂರ್ಣಗೊಳ್ಳುತ್ತೆ. ನಂಬಿಕಸ್ಥರ ಒಂದು ಸಂಬಂಧಿಕರ ಆಗಮನದಿಂದ ಮನೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗುತ್ತೆ. ನಿರುದ್ಯೋಗಿಗಳಿಗೆ ಉತ್ತಮ ಆಫರ್ ದೊರೆಯುತ್ತೆ. ದೂರದ ಸಂಬಂಧಿಗಳ ಮೂಲಕ ಉತ್ತಮ ವೈವಾಹಿಕ ಸಂಬಂಧ ಏರ್ಪಡುತ್ತದೆ. ವಿದ್ಯಾರ್ಥಿಗಳು ಸ್ವಲ್ಪ ಪ್ರಯತ್ನದಿಂದ ಬಯಸಿದ ಯಶಸ್ಸನ್ನು ಸಾಧಿಸ್ತಾರೆ. ಉದ್ಯೋಗ ಬದಲಾವಣೆಯ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಈ ತಿಳ್ಕೊಂಡ್ರಲ್ವಾ ಸ್ನೇಹಿತರೆ, 6 ರಾಶಿಯವರ ಒಂದು ಹಣೆ ಬರಹ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನುವುದರ ಬಗ್ಗೆ ನಾವು ಈ ವಿಡಿಯೋವಿನಲ್ಲೇ ತಿಳ್ಕೊಂಡ್ವಿ. ಅಂದರೆ ನಮಗೆ ಚಂದ್ರಗ್ರಹಣದ ಪ್ರಭಾವ ಇಲ್ಲದೇ ಇದ್ರೂ, ಅದರ ಗೋಚಾರ ಕೂಡ ನಮಗೆ ಇಲ್ಲದೇ ಇದ್ರೂ ಪರಿಣಾಮ ಮಾತ್ರ ರಾಶಿ ಫಲಗಳ ಮೇಲೆ ಇದ್ದೇ ಇರುತ್ತೆ. ತುಂಬ ಅದೃಷ್ಟ ರಾಶಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.